ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದ್ಬಿಟ್ಟು ಸೋಮವಾರ ನಾನು ಮುರಳಿಯವರ ಅತ್ತೆ ಎಲ್ಲರೂ ಶಾಸ್ತ್ರಿಗೆ ಹೋಗ್ತಾಯಿದ್ದೀವಿ. ಹಂಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಹಂಗಾಗಿ ಹೋಗ್ತಾಯಿದ್ದೀವಿ. ಬನ್ನಿ ಗೈಸ್, ಇವತ್ತು ಅಲ್ಲಿ ಹೋಗಿ ಏನು ಮಾಡ್ತೀನಿ, ಅಲ್ಲಿ ಯಾವ್ಯಾವ ಪ್ಲೇಸ್ನ ನೋಡ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ. ಬನ್ನಿ ಗೈಸಿಗೆ ಓಡೋಣ. ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿ. ನಾನೇನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಸಿಂಪಲಾಗಿ ರೆಡಿ ಆಗಿದ್ದೀನಿ. ಅಲ್ಲಿ ಸಾಸ್ಲಲ್ಲಿ ನೀರು ಹಾಕ್ತಾರೆ ತಲೆ ಮೇಲೆ, ಅದನ್ನು ಹಾಕಿಸ್ಕೊಳ್ಳೋಣ ಅಂತಲೇ ಹೋಗ್ತಾ ಇರೋದು. ಬನ್ನಿ ಗೈಸ್, ಹೊರಡೋಣ. ನಾವೀಗ ಸಾಸ್ಲಿಗೆ ಬಂದ್ವಿ. ನಾನು ವಾಯ್ಸ್ ಮಾತಾಡಿದ್ದೆ, ಅದರಲ್ಲಿ ತುಂಬ ಗಿಜಿ ಇದರಿಂದ ಕರೆಕ್ಟಾಗಿ ವಾಯ್ಸ್ ಕೇಳಿಸಿದೆ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾವು ಸಾಸ್ಲಿಗೆ ಬಂದ ತಕ್ಷಣ ನನಗೆ ಕನ್ಫ್ಯೂಸ್ ಆಗೋಯಿತು. ಯಾಕಂದರೆ ಫಸ್ಟಲ್ಲಿ ದೇವಸ್ಥಾನ ಇತ್ತು, ಆ ದೇವಸ್ಥಾನನ ಮತ್ತೆ ಇವಾಗ ಹೊಸ್ದಾಗಿ ಕಟ್ತಿದ್ದಾರಂತೆ. ಹಂಗಾಗಿ ದೇವ್ರನ್ನ ಈ ಕಡೆ ಸೈಡ್ ಇಟ್ಟಿದ್ದಾರೆ. ಅದಾದಮೇಲೆ ನಾವು ಕಲ್ಯಾಣಿ ಹತ್ರ ಪೂಜೆ ಮಾಡಿ ಅಲ್ಲಿ ನಾವು ಕಲ್ಯಾಣಿಗೆ ಅದಾದಮೇಲೆ ಕೊಡದಲ್ಲಿ ನೀರು ತೊಗೊಬಂದ್ಬಿಟ್ಟು ನಾವು ಉಯ್ಕೊಬೇಕು. ಇದು ಉಯ್ಕೊಳ್ಳೋದ್ರಿಂದ ಏನಂದರೆ ನಮಗೆ ಚರ್ಮ ಸಮಸ್ಯೆ ಆಗಿರ್ಬೋದು, ಇಲ್ಲ ಮೈಕೈ ನೋವು, ನಾಗರ ಸಮಸ್ಯೆ ಅದೆಲ್ಲ ದೂರ ಆಗುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಉಯ್ಕೊತಾರೆ. ನಮಗೆ ನಾಗರ ದೋಷ ಇತ್ತು ಅನ್ನೋದಕ್ಕೋಸ್ಕರ ನಾವು ಸುಬ್ರಹ್ಮಣ್ಯದಲ್ಲಿ ಹೋಗಿದ್ವಿ. ಹೆಂಗಿದ್ರು ಅಲ್ಲಿ ಹೋಗಿದ್ವಲ್ಲ, ಹಂಗಾಗಿ ನೀರನ್ನ ಉಯ್ಕೊಂಡ್ವಿ. ಮುರಳಿಯವ್ರಿಗೆ ಆಗಾಗ ಅಲರ್ಜಿ ಆಗುತ್ತೆ, ಹಂಗಾಗಿ ಅವ್ರಿಗೂ ಸಹ ನಾವು ನೀರು ಉಯ್ದುಬಿಟ್ಟು ಪೂಜೆ ಮಾಡೋಕ್ಕೆ ಹೋದ್ವಿ. ಗೈಸ್, ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಬಂದು ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಬೇಕು. ಬನ್ನಿ ಹೋಗ್ಬೇಕು. ಇದೇ ದೇವರು, ಅದು ಒಳಗಡೆ ದೇವಸ್ಥಾನ ಇತ್ತು ದೊಡ್ಡದಾಗಿ, ಆದರೆ ಅಲ್ಲಿ ಕೆಲಸ ನಡೀತಿರೋದ್ರಿಂದ ಇಲ್ಲಿ ತಂದುಬಿಟ್ಟು ಪೂಜೆ ಮಾಡ್ತಿದ್ದಾರೆ. ಗೈಸ್, ಈಗ ಅಲ್ಲಿ ಪೂಜೆ ಮಾಡಿಕೊಂಡು ಇವಾಗ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಅಂದರೆ ಅದು ಹಳೇದು ಕೆಳಗಡೆ ಇರೋ ದೇವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಹೊರಡೋದೇನೆ. ದೇವಸ್ಥಾನದ ಕೆಲಸ ನಡೀತಿದೆ, ಹಂಗಾಗಿ ಕೆಳಗಡೆ ಇರೋ ದೇವ್ರದ್ದು ಮತ್ತು ಮೇಲ್ಗಡೆ ಇರೋ ದೇವ್ರನ್ನ ಎರಡನ್ನೂ ದೇವಸ್ಥಾನ ಕೆಲಸ ನಡೀತಿರೋದ್ರಿಂದ ಶೆಡ್ಡಲ್ಲಿ ಸಣ್ಣದಾಗಿ ಒಂದು ಮನೆ ಥರ ಕಟ್ಟಿ ದೇವ್ರನ್ನ ಅಲ್ಲಿಟ್ಟು ಪೂಜೆ ಮಾಡ್ತಿದ್ದಾರೆ. ಈಗ ನಾವು ಇನ್ನೊಂದು ಕೆಳಗಡೆ ದೇವಸ್ಥಾನ ಇದೆಯಲ್ಲ ಅಂದ್ರಲ್ಲ, ಅಲ್ಲಿಗೆ ಬಂದಿದ್ದೀನಿ. ನಾನೇನು ಮಾಡ್ಬಿಟ್ಟೆ, ಕಾರಲ್ಲಿ ಹೋಗ್ಬೋದು, ಇಲ್ಲಿಗೆ ನಡ್ಕೊಂಡೇ ಹೋಗ್ಬಿಡೋಣ ಬನ್ನಿ ಅಂತ ಕರ್ಕೊಂಡ್ಬಿಟ್ಟು. ಸ್ವಲ್ಪ ದೂರ ಇದೆ, ಅದಕ್ಕೆ ಅವ್ರು ಇನ್ನೂ ಅಲ್ಲಿ ನಡ್ಕೊಂಬರ್ತವ್ರೆ. ನಾನು ಆಲ್ರೆಡಿ ಬಂದಿದ್ದೀನಿ, ಅದಕ್ಕೆ ಅವ್ರಿಗೋಸ್ಕರ ನಿಂತ್ಕೊಂಡು ಕಾಯ್ತಿದ್ದೀನಿ. ಇಲ್ಲೇ ಊಟನೂ ಕೊಡ್ತಾರೆ, ಊಟ ಮಾಡಿಕೊಂಡು ಇನ್ನೇನು ಹೊರಡೋದೇನೆ. ಅಲ್ಲಿ ಬರ್ತವ್ರೆ, ಅವ್ರ ಕೈಲಿ ನಡೆಯೋಕೆ ಆಗ್ತಾಯಿಲ್ಲ. ನಾನು ಮಾತ್ರ ಬೇಗ ನಡ್ಕೊ ಬಂದ್ಬಿಟ್ಟೆ. ಆಗಲಿ ನಾಗರದ್ದು ಉತ್ತ ಎಲ್ಲ ಇದೆ, ಅಲ್ಲೆಲ್ಲ ಪೂಜೆ ಮಾಡಿ, ಅಲ್ಲೂ ಕಲ್ಯಾಣಿ ಇದೆ, ಕಲ್ಯಾಣಿ ತೀರ್ಥ ಹಾಕ್ಕೊಂಡು ಅದಾದಮೇಲೆ ನಾವು ಪೂಜೆ ಮಾಡ್ಕೊಂಡು ಇಲ್ಲಿ ಊಟಕ್ಕೆ ಬಂದ್ವಿ ಡೈರೆಕ್ಟಾಗಿ. ಇಲ್ಲಿ ಊಟ ಯಾವಾಗಲೂ ಕೊಡ್ತಾ ಇರ್ತಾರೆ. ಇಲ್ಲಿ ಊಟ ಮಾಡಿಕೊಂಡು ನಾವು ಅಲ್ಲೇ ಹೊರಗಡೆ ಬಜ್ಜಿ ಸಿಗುತ್ತೆ, ಬಜ್ಜಿ ತೊಗೊಂಡು ನಾವು ಊಟ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನಾನು ಕಾರಿಗೆ ಬಂದೆ, ಅವರಿಂದ ನಡ್ಕೊಂಡು ಬರ್ತಾವ್ರೆ. ನಾನೇ ಕಾರ್ ತೊಗೊಬರ್ತೀನಿ, ಕೊಡಿ ನೀವು ಅಲ್ಲೇ ನಿಧಾನಕ್ಕೆ ನಡ್ಕೊಬರ್ತೀನಿ ಅಂತ ನಾನು ಫಾಸ್ಟಾಗಿ ನಡ್ಕೊಬಂದೆ. ಇನ್ನೇನು ಬಂದರು, ಅದಕ್ಕೆ ಏನು ತೆಗಿತಾ ಇಲ್ಲ ನನ್ನ ಕಾರ. ಪೂಜೆ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು, ಪ್ರಸಾದ ತಿಂದ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಏನಂತ ಗೊತ್ತಿಲ್ಲ. ನಾನು ಒಂದು ಕಡೆ ಹೋಗೋಣ ಅಂತ ಹೇಳಿದ್ದೀನಿ, ಅಲ್ಲಿಗೆ ಹೋಗೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ. ನೋಡೋಣ, ಏನಾರು ಆದರೆ ಹೋಗ್ತೀನಿ, ಇಲ್ಲಾಂದರೆ ಹೋಗಲ್ಲ. ಮನೆಗೆ ಸಿಗೋಣ. ನಾವು ನೆಕ್ಸ್ಟ್ ಬಂದಿದ್ದೇನೆ ಕಿಕ್ಕೇರಮ್ಮನ ದೇವಸ್ಥಾನ. ನಾವು ಹೋಗೋದ್ರಲ್ಲಿ ಸಿಕ್ತು, ಹಂಗಾಗಿ ನೋಡ್ಕೋಗೋಣ ಅಂತ ಅಲ್ಲೇ ಇಳ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ, ದೊಡ್ಡದಾಗಿ. ನಾವು ಯಾವತ್ತೂ ನೋಡೇ ಇಲ್ಲ. ಆ ರೂಟಲ್ಲಿ ಕಿಕ್ಕೇರಿ ಸೈಡ್ ಹೋಗ್ತೀವಿ, ಆದರೆ ಒಳಗಡೆ ಹೋಗಿಲ್ಲ, ಊರೊಳಗಡೆ. ಮತ್ತೆ ನಾವು ಎಷ್ಟು ಯಾವ ಥರ ಬರ್ತೀವ, ಬರಲ್ಲ, ಬಂದಾಗ ಹೋಗಿ ಬಂದ್ಬಿಡ್ಬೇಕು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅದನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ನಾನು ಅಂದ್ಕೊಂಡಿದ್ದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಅದಾದಮೇಲೆ ಅಲ್ಲೇ ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ನಾನು ಮುರಳಿ ಶೇರ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಐಸ್ ಕ್ರೀಮ್ ತಿಂತಾ ಇದ್ದೀವಿ, 1 bite 2.
ಹೋಗ್ತಿರೋದು ಅಲ್ಲಿ ಬೆಟ್ಟದ ಮೇಲೆ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ, ಅದೇ ದೇವಸ್ಥಾನಕ್ಕೆ ನಾನು ಹೋಗ್ತಿರೋದು. ಅಲ್ಲಿ ನಾನು ಹೋಗಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. ಹಂಗಾಗಿ ಫೈನಲಿ ಇವತ್ತು ಹೋಗಂಗಾಯಿತು. ಅದು ಮಾವನೂರು ಪಕ್ಕ ಇರೋದು, ಹಾಸನಲ್ಲಿರೋರಿಗೆ ಗೊತ್ತಿರುತ್ತೆ. ಅಲ್ಲಿ ಕಾಣಿಸ್ತಿದೆ ನೋಡಿ, ಅದು ಬೆಟ್ಟದ ಮೇಲೆ ಅದೇ ದೇವಸ್ಥಾನ. ಗೈಸ್, ಈಗ ನಾವು ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಬರ್ತೀವಿ ಅಂದಿದ್ವಲ್ಲ, ಬಂದಿದ್ದೀವಿ. ನೆಕ್ಸ್ಟ್ ಇವಾಗ ಬಂದಿರೋದು ಬೆಟ್ಟದ ಮಹಾದೇವ ಬೆಟ್ಟದ ಗೈಸ್. ಈಗ ನಾವು ಬಂದಿದ್ದೀವಿ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನಕ್ಕೆ. ಇದು ಮಾವನೂರು ಹತ್ರ ಇರೋದು. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ, ದರ್ಶನ ಮುಗಿಸ್ಕೊಂಡು ಹೋಗೋಣ. ಅಲ್ಲ, ಇದ್ರ ಮೇಲೆ ಇನ್ನೆಲ್ಲಿ ಹೋಗುತ್ತೆ ಅನ್ನೋದು ಕಾಮನ್ ಸೆನ್ಸ್ ಇಲ್ಲ. ಗೈಸ್, ಸಕ್ಕತ್ತಾಗಿದೆ ಗೊತ್ತಾ, ಬೈಕಲ್ಲಿ ಚೆನ್ನಾಗಿರುತ್ತೆ. ಸರ್ ಮುಂದೆ ಹೋಗ್ತಿದ್ದಾರೆ. ನಾನು ವಿಡಿಯೋ ತೆಗೆಯೋದು ನಿಂತ್ಕೊಳ್ಳೋದು, ವಿಡಿಯೋ ತಗೊಳ್ಳೋದು, ನೋಡೋದು, ನಿಂತ್ಕೊಳ್ಳೋದು, ಇದೇ ಮಾಡೋದು. ಸಕ್ಕತ್ತಾಗಿದೆ ಮಾತ್ರ, ಪೀಸ್. ಈಗ ನಾವು ಬಂದಿರೋದು ಬೆಟ್ಟದ ಮಲ್ಲೇಶ್ವರ ಗುಡಿಗೆ ಬಂದಿದ್ದೀವಿ. ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿ ಹೋಗಿದ ತಕ್ಷಣ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ಅಷ್ಟು ನೆಮ್ಮದಿ ಸಿಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಸುತ್ತಮುತ್ತ ಅಂತೂ ಗ್ರೀನರಿ ಆಗಿರ್ಬೋದು, ಆ ವ್ಯೂ ಆಗಿರ್ಬೋದು, ಸಕ್ಕತ್ತಾಗೈತೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಏನೋ ಅವ್ರು ಯಾವಾಗಲೂ ಇರಲ್ವಂತೆ, ಅಲ್ಲಿ ಫೋನ್ ನಂಬರ್ ಹಾಕಿರ್ತಾರಂತೆ. ಆ ಫೋನಿಗೆ ಫೋನ್ ಮಾಡಿದ್ರೆ ಸಾಕು, ಬಂದು ಪೂಜೆ ಮಾಡಿಕೊಡ್ತಾರೆ. ನಾವು ಹೋಗಿದ್ದ ದಿವಸ ಮಹಾಮಂಗಳಾರತಿ ಇತ್ತು, ಯಾರೋ ಪ್ರಸಾದ ಮಾಡ್ಸೋಕ್ಕೆ ಅಂತ ಬಂದಿದ್ದರು. ಅದು ತುಂಬ ಚೆನ್ನಾಗಿತ್ತು. ನನಗಂತೂ ನೋಡಿ ತುಂಬ ಖುಷಿಯಾಗೋಯ್ತು. ಅಲ್ಲೇ ಆಮೇಲೆ ಪ್ರಸಾದನೂ ಕೊಟ್ಟರು. ಪ್ರಸಾದ ತಿನ್ಕೊಂಡು ಹಂಗೆ ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಕ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಹೇಳೋಕ್ಕೆ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಒಂಥರ ಬೆಟ್ಟದ ಮೇಲೆ ನಿಂತ್ಕೊಂಡು ಸುತ್ತಲೂ ನೋಡೋದಾಗಿರ್ಬೋದು, ಒಂಥರ ವಾವ್ ಮೂಮೆಂಟ್ ಅನಿಸ್ಬಿಡ್ತು. ಸಕ್ಕತ್ತಾಗಿತ್ತು. ಒಂದು ಸತಿನಾರು ಯಾರು ಸುತ್ತಮುತ್ತ ಹಾಸನಲ್ಲಿರೋರು ಒಂದು ಸತಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ, ನಿಮಗೆ ಅನಿಸುತ್ತೆ. ಲೊಕೇಶನ್ ಬಂದುಬಿಟ್ಟು ಮಾವನೂರಿಂದ ಒಂದು 4 ಕಿಲೋಮೀಟ್ರ್ ಒಳಗಡೆ ಇದೆ. ಅಲ್ಲಿ ಯಾರೇ ಕೇಳಿದ್ರು ಹೇಳ್ತಾರೆ ಈ ಅಡ್ರೆಸ್ಸು. ಒಂದು ಸತಿನಾರು ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನೆನ್ನೆ ಬಂದಿರೋದು, ಬೆಳಗ್ಗೆ ಹೆಂಗ್ ಬೆಂಗಳೂರಲ್ಲಿ ಮಾಡ್ತಾರೆ? ನೆನ್ನೆ ಬೆಳಗ್ಗೆನೆ ನೆನ್ನೆ ಬೆಳಗ್ಗೆ ಕಣ ಮಾಡಿದ್ದು, ಇವತ್ತು ಬೆಳಗ್ಗೆ ಅಂತ ಹೇಳ್ತಿರೋದು. ಬೆಳಗ್ಗೆ ಮಾಡಿ ಕಾರ್ಗೆ ಹಾರ ಇಸ್ಕೊಳ್ಳೋಣ ಅಂತ ಹೋದೆ, ಅವಾಗ ಯಾರೂ ಜನ ಇರಲಿಲ್ಲ. ಅದಕ್ಕೆ ನಾನು ಮತ್ತೆ ವೀಡಿಯೋ ಮಾಡ್ಕೊಂಡೆ ದೇವ್ರದ್ದು. ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ನೀವು ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ಅಷ್ಟು ಚೆನ್ನಾಗಿದೆ, ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅದಾದಮೇಲೆ ಅಲ್ಲಿ ಯಾರೂ ಇರಲಿಲ್ಲ, ಹಂಗಾಗಿ ನಾನು ಮತ್ತೆ ವೀಡಿಯೋ ಅದೇ ಹಂಗೆ ಹಿಂಗೆ ಮಾಡ್ತಿದ್ದೆ, ಅವರಿಂದ ಬಂದಿರಲಿಲ್ಲ ಅನ್ನೋದಕ್ಕೆ. ಗೈಸ್, ಎಷ್ಟು ಸಖತ್ತಾಗೈತೆ ಅಂದರೆ ಸೂಪರ್ ಆಗೈತೆ. ತುಂಬ ಚೆನ್ನಾಗೈತೆ. ಹೆಂಗೈತಲ್ಲ, ಸಕ್ಕತ್ತಾಗೈತ. ಇಲ್ಲಿ ನಾನು ಕೇಳಿದೆ, ಯಾವಾಗಲೂ ಇಷ್ಟೊತ್ತರ ಎಲ್ಲ ಇರ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವರು ಇಲ್ಲ ಅಂದ್ರೂ ಫೋನ್ ನಂಬರ್ ಹಾಕಿದ್ದಾರಂತೆ. ಫೋನ್ ನಂಬರ್ ಬಂದರೆ ಸಾಕು, ನಾನು ಬಂದು ಪೂಜೆ ಮಾಡಿಕೊಟ್ಟು ಹೋಗ್ತೀನಿ ಅಂತ. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅಲ್ವಾ? ಈಗ ನಾವು ಮತ್ತೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೋಗ್ಬೇಕಾದ್ರೆ ಹಂಗೆ ನಾವು ಹೋಗೋ ದಾರಿಲಿ ಮಳ್ಳಿ ಅಮ್ಮನ ದೇವಸ್ಥಾನ ಸಿಗುತ್ತೆ. ಹಂಗಾಗಿ ಆ ದೇವಸ್ಥಾನನೂ ಹಂಗೆ ನೋಡ್ಕೊಂಬಿಟ್ಟು ಅದಾದಮೇಲೆ ನಾವು ಅಲ್ಲಿಂದ ಹೊರಟು ಆಮೇಲೆ ಮತ್ತೆ ತರಕಾರಿ ಬೇಕು ಅಂದ್ರೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡು ನಾವು ಮನೆಗೆ ಹೊರಟ್ವಿ. ನಾನು ನೆನೆ ಬಂದು ಈ ಬ್ಲಾಗ್ನ ಏನು ಮಾಡೋಕ್ಕೆ ಆಗಲಿಲ್ಲ. ಫುಲ್ ತಲೆನೋವು ಇಟ್ಕೊಂಡ್ಬಿಟ್ಟಿತ್ತು. ನನಗೇನು ಮಾಡೋಕ್ಕೂ ಕೂಡ ಆಗಲಿಲ್ಲ. ಹಂಗಾಗಿ ಸುಮ್ಮನೆ ಹಂಗೆ ಮಲ್ಕೊಂಡ್ಬಿಟ್ಟೆ. ಮತ್ತು ಬೆಳಗ್ಗೆ ಎದ್ದು ಏನು ಮಾಡೋಣ ಅಂದ್ಕೊಂಡೆ, ಆಗಲೇ ಇಲ್ಲ. ಅದು ಇದು ಕೆಲಸ ಮಾಡಿಕೊಂಡು ಅದಕ್ಕೆ ಇವಾಗ ಸಂಜೆ ಮೇಲೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನಿಮಗೆ ಯಾವ ರೀತಿ ಬ್ಲಾಗ್ ಬೇಕು ಅಂತ ಹೇಳಿ ನಾನು ಅದೇ ರೀತಿ ಮಾಡ್ತೀನಿ. ಮತ್ತು ಒಬ್ಬರು ಸಿಸ್ಟರ್ ಕೇಳಿದರು ಹೇರ್ ಕಟ್ ಹೆಂಗೆ ಮಾಡೋದು ಮನೇಲಿ ಅಂತ ಕೇಳಿದರು. ನನ್ನ ತಲೆ ನನ್ನ ಕೂದಲು ನಾನು ಕಟ್ ಮಾಡಲ್ಲ, ಯಾಕಂದರೆ ನಮ್ಮ ಉಳ್ಳಿಯವ್ರಿಗೆ ಇಷ್ಟ ಆಗಲ್ಲ ಹೇರ್ ಕಟಿಂಗ್ ಮಾಡಿಸೋದು, ಹಾಗಾಗಿ ಮಾಡಲ್ಲ. ಅದೇ ತೋರಿಸ್ಕೊಡ್ತೀನಿ, ನಿಮಗೆ ತೋರಿಸ್ಕೊಟ್ಟೆ ಕೊಡ್ತೀನಿ ಯಾವ್ದಾರ ಬ್ಲಾಗಲ್ಲಿ. ಆಮೇಲೆ ಇನ್ನೊಬ್ಬರು ಸಿಸ್ಟರ್ ಕೇಳಿದರು ಆಯಿಲ್
ಆಯಿಲ್ ಮಸಾಜ್ ಹೆಂಗೆ ಮಾಡೋದು ಅಂತ ಅದು ಕೂಡ ತೋರಿಸ್ತೀನಿ. ಮುಡಿಯೋರು ಫ್ರೀ ಆಗಿದ ತಕ್ಷಣ ಅವರಿಗೇ ಮಾಡಿ ತೋರಿಸ್ತೀನಿ, ಯಾಕಂದರೆ ನನಗೆ ನಾನು ಮಾಡಿಕೊಂಡು ತೋರ್ಸೋಕ್ಕೆ ಅಷ್ಟು ಕಂಫರ್ಟಬಲ್ ಫೀಲ್ ಆಗೋಲ್ಲ. ಸೊ ಅದಕ್ಕೆ ಅವ್ರು ಮುಡಿಯೋರು ಫ್ರೀ ಆದಮೇಲೆ ಅವ್ರ ಜೊತೆ ನಾನು ಮಾಡಿ ಆ ಬ್ಲಾಗ್ನ ಹಾಕ್ತೀನಿ. ಇನ್ನೂ ಬೇರೆ ರೀತಿ ಯಾವ ಬ್ಲಾಗ್ ಬೇಕು ಅಂತ ನಾನು ಕೇಳಿ ನಾನು ಅದೇ ರೀತಿ ಬ್ಲಾಗ್ನ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿ ನಾನು ಏನೇ ಫಸ್ಟ್ ವಿಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಬ್ಲಾಗ್ನ ಫುಲ್ ನೋಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.